ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ತಲಚೇರಿ ಹೊರಟಿದ್ದೀವಿ. ಹೋಗ್ತಾ ಹೋಗ್ತಾ ಹಾಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಅಂದರೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಆಲ್ರೆಡಿ ಟೈಮ್ ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ವಿ. ಬ್ರೇಕ್ಫಾಸ್ಟಿಗೆ ಅಮ್ಮ ಚಪಾತಿ ಮತ್ತು ಕಡಲೆಕಾಳು ದಪ್ಪ ಕಡಲೆ ಬರ್ತದೆ ಗ್ರೇವಿ ಮಾಡಿದ್ರು, ಚೆನ್ನಾಗಿತ್ತು. ಇವಾಗ ಹೊರಡೋಣ ಬನ್ನಿ. ಕಾರ್ ಸೀಟ್ ಅಡ್ಜಸ್ಟ್ ಮಾಡಬೇಕು. ಇದಮ್ಮ ವೀಡಿಯೋ ಇವನು ಇಲ್ಲಿ ಸಂಧಿಯಲ್ಲಿದ್ದಾನೆ. ಗೈಸ್, ಇವಾಗಷ್ಟೇ ವಿರಾಜಪೇಟೆ ರೀಚ್ ಆದ್ವಿ. ಇವಾಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ್ಬೇಕು ಇವಾಗ ಬಸ್ ಸಿಗುತ್ತಾ ಅಂತ. ನಾವು ನೋಡಿರೋ ಪ್ರಕಾರ ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀವಿ. ಹೋಗಿದ ತಕ್ಷಣ ಬಸ್ ಸಿಕ್ಕಿದ್ರೆ ಆರಾಮಾಗಿ ಹೋಗ್ಬೋದು. ಗೈಸ್, ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ತುಂಬಾ ಟ್ರಾಫಿಕ್ ಜಾಮ್ ಇದೆ ನೋಡಿ. ನಾನು ನಮ್ಮ ಅಕ್ಕ ಇಬ್ಬರೂ, ನಾನು ಅಮ್ಮನ ವಾಲೆ ಹಾಕೊಂಡಿದ್ದೀನಿ ನೋಡಿ, ಫುಲ್ಲು ಅಮ್ಮನ. ಅಮ್ಮ ದೊಡ್ಡದು ನಿಂತ ಮುಖದಲ್ಲಿ ಕಾಣ್ತಿಲ್ಲ, ಸಣ್ಣ ವಾಲೆ. ಈ ದೊಡ್ಡದು ಹಾಕೊಂಡು ಹೋಗು ಅಂತ ದೊಡ್ಡದು ಅವ್ರದ್ದು ವಾಲೆ ಹಾಕಿ ಕಳಿಸಿದ್ದಾರೆ. ನಂದೊಂದು ಜುಮ್ಕಿ ಇದೆ, ಅದು ಇದ್ರಕ್ಕಿಂತ ತುಂಬ ದೊಡ್ಡದು, ಅತಿ ಸ್ವಲ್ಪ ಸಿಂಪಲ್ ಅಂತ ಅನಿಸುತ್ತೆ ಅಂತ ಇದು ಹಾಕ್ಕೊಂಡು ಬಂದಿದ್ದೀನಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ತಲುಪಿದ್ದೀವಿ. ಕೇಳಿ ನೋಡ್ಬೇಕು ಇವಾಗ ಬಸ್ ಇದೆಯಾ ಅಂತ. ನಾವು ಬಸ್ ಬರೋಕ್ಕಿಂತ ಬೇಗನೆ ಬಂದಿದ್ದೀವಿ. ಒಂದೊಂದ್ಸತಿ ಬಸ್ ಇರುತ್ತೆ, ಬಸ್ ಇರಲ್ಲ, ಅದೇ ಪ್ರಾಬ್ಲಮ್. ಇವಾಗ ಅಂಬು ಅಣ್ಣ ದೀಪಿಕನ್ ಗಿಫ್ಟ್ ಇದೆ ಅಜ್ಜಿದಮ್ಮ ಕೊಡೋಕ್ಕೆ, ಅದನ್ನ ನಮ್ಮ ಹತ್ರ ಕೊಟ್ಟು ಕಳಿಸ್ತಾ ಇದ್ದಾರೆ. ಇಲ್ಲಿ ಅಂಬು ಅಣ್ಣ ಶ್ರೇಯಾಂಶಿಗೆ ತಿನ್ನೋಕ್ಕೆ ಜಲಿ ತೆಕ್ಕೊಟ್ಟಿದ್ದಾರೆ, ಅದು ತಿನ್ಕೊಂಡು ಕೂತ್ಕೊಂಡಿದ್ದಾನೆ. ಅದು ಬಿಟ್ಟರೆ ಬೇರೆ ವಾങ്ങಿ ഞങ്ങൾക്കാണെങ്കിൽ തിന്നിരുന്നല്ല. ಶ್ರೇಯಾಂಶ್ ನೋಡಿ ಕಿತ್ಕೊತಾರೆ, ಇಸ್ಕೊಂಡು ತಿನ್ಬಿಡ್ತಾರೆ ಧರಣಿ ಅಣ್ಣ ಅಂತ ಕಿತ್ಕೊತಾ ಇದ್ದಾನೆ. ಇವಾಗ ಸ್ವಲ್ಪ ಕೂಲ್ ಡ್ರಿಂಕ್ಸ್ ತೊಗೊಳೋಣ ಅಂತೇಳ್ಬಿಟ್ಟು ಇಲ್ಲಿ ಕ್ಯಾಂಟೀನಿಗೆ ಬಂದಿದ್ದೀವಿ. ಒಂದು ಕಡೆ ಹೋದ್ವಿ, ಅಲ್ಲಿ ಸಿಕ್ಕಿಲ್ಲ ನಾವು ಕೇಳಿದ್ದು. ಇಲ್ಲಿ ಸಿಗುತ್ತಾ ನೋಡೋಣ. ಇವನೊಂದು ಕಡೆ ನಿಲ್ಲೋದಿಲ್ಲ ಗಾಯ್ಸ್, ಸುಮ್ಮನೆ ಕಿರಿಕಿರಿ ಮಾಡ್ತಾ ಇರ್ತಾನೆ. ಇವಾಗಷ್ಟೇ ತಲಚೇರಿಗೆ ಬಸ್ ಸಿಕ್ತು, ಹಾಗೆ ಕೂಲ್ ಡ್ರಿಂಕ್ಸು ಸಹ ಸಿಕ್ತು. ಇಸ್ಕೊಂಡು ನಾವೆಲ್ಲ ಕುತ್ಕೊಂಡಿದ್ದೀವಿ ಸೀಟಲ್ಲಿ. ಹಾಯ್ ಮಾಡೋಕ್ಕೆ ಅಣ್ಣವರು ಆ ಕಡೆ ಕೂತಿದ್ದಾರೆ, ಯಾಕಂದರೆ ಈ ಬಸ್ಸಲ್ಲಿ ಹುಡುಗರು ಬೇರೆ ಸಪ್ರೇಟ್ ಕೊಡಬೇಕು. ಹಾಗಾಗಿ ಗೈಸ್ ಆ ಥರ ಇದ್ದಿಲ್ಲ ಅಂತೆ ಗೈಸ್, ನಾವಿಬ್ಬರು ಸಪ್ರೇಟ್ ಕುತ್ಕೊಂಡ್ಬಿಟ್ವಿ. ಆ್ಯಕ್ಚುಲಿ ಕೇರಳಕ್ಕೆ ಹೋಗೋ ಬಸ್ಸಲ್ಲಿ ಹುಡುಗರು ಸಪ್ರೇಟ್ ಕೊಡಬೇಕು, ಹುಡುಗಿರು ಸಪ್ರೇಟ್ ಕೊಡಬೇಕು. ಹಾಗಂತ ಅಂದ್ಕೊಂಡು ಇವಾಗ ನಾವು ಕೂತ್ಕೊಂಡ್ರೆ ಎಲ್ಲ ಹುಡುಗಿ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಗೈಸ್, ಇವಾಗ ಲಂಚ್ ಬ್ರೇಕಿಗೆ ಇಲ್ಲಿ ಮಧ್ಯ ರೋಡಲ್ಲಿ ಸ್ಟಾಪ್ ಮಾಡಿದ್ದಾರೆ. ಇಲ್ಲೊಂದು ಟ್ರಕ್ ನೋಡಿ ಯಾವ ರೇಂಜಿಗೆ ಆಕ್ಸಿಡೆಂಟಾಗಿ ಬಿದ್ದಿದೆ, ಫುಲ್ ಜಖಮ್ ಆಗೋಗ್ಬಿಟ್ಟಿದೆ. ಇಲ್ಲಿ ಲಂಚ್ ಬ್ರೇಕಲ್ಲಿ ಬಿಟ್ಟರಲ್ಲ, ನಮಗೇನು ಹೊಟ್ಟೆ ಸಿಗ್ತಿದ್ದಿಲ್ಲ. ಹಾಗಾಗಿ ಇದು ನೆಲ್ಲಿಕಾಯಿ, ಕಾಡು ನೆಲ್ಲಿಕಾಯಿ ಬರುತ್ತಲ್ಲ, ಬೆಟ್ಟದ ನೆಲ್ಲಿಕಾಯಿ, ಅದು ಉಪ್ಪಲ್ಲಿ ನೆನೆಸಿಟ್ಟಿರೋದು. ಇಲ್ಲಿ ಕೇರಳ ಸೈಡ್ ಉಪ್ಪಲ್ಲಿ ಇದು ಪೈನಾಪಲ್ ಅದೆಲ್ಲ, ಮಾವಿನಕಾಯಿ ಅದೆಲ್ಲ ನೆನೆಸಿಟ್ಟಿರ್ತಾರೆ. ಅದನ್ನು ತಗೊಂಡಿದ್ದೀವಿ. ಮತ್ತು ಶ್ರೇಯಾಂಶಿಗೆ ಇದು ಗೆಣಸು ಅಂತ ಮರಗೆಣಸಿಂದು ಚಿಪ್ಸ್ ತಗೊಂಡಿದ್ದೀವಿ. ನಾವು ಯಾರೂ ತಿಂತಲ್ಲ, ಇವನು ಮಾತ್ರ ತಿಂತಾ ಕೂತಿದ್ದಾನೆ. ಹೇಗಿದೆ? ಸೂಪರ್. ಇವಳು ಏನೂ ತಿಂತಾನೆ ಇಲ್ಲ ಗೈಸ್, ಥರ ಕೇಳ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದಾಳೆ. ತಿನ್ನೆ ಅಂದರೆ ಬೇಡ ಅಂತಿದ್ದಾಳೆ. ನಾನು ಚೆನ್ನಾಗಿ ತಿಂತೀನಿ ಗೈಸ್. ಇವಾಗ ತಲಚೇರಿ ರೀಚ್ ಆದ್ವಿ. ಫೈನಲಿ ತಲಚೇರಿ ತಲುಪಿದ್ವಿ. ಅಜಿತಾ ಮ್ಯಾಮ್ ಬ್ರದರ್ಸ್ ಏನಿದ್ದಾರೆ ಅವ್ರ ತಾರಲ್ಲಿ ನಮ್ಮನ್ನ ಬಂದು ಪಿಕ್ ಮಾಡಿಕೊಂಡ್ರು. ತುಂಬಾ ಖುಷಿ ಆಯಿತು ಇಲ್ಲಿ ಕರ್ಕೊಂಬಂದು ಬಿಟ್ಟೋಗಿದ್ದು. ಇವಾಗ ಅಜಿತಾ ಮ್ಯಾಮ್ ಮನೆಗೆ ಬಂದ್ವಿ. ನಮ್ಮನ್ನ ರಿಸೀವ್ ಮಾಡೋಕ್ಕೆ ಅಜಿತಾ ಮ್ಯಾಮೇ ಬಂದಿದ್ದಾರೆ. ಅಮ್ಮ ಗೈಸ್, ಅಜಿತಾ ಮ್ಯಾಮ್ ಮದುವೆಗೆ ಹೋಗೋದಂತ ತುಂಬ ಫೀಲಿಂಗಲ್ಲಿ ಕುತ್ಕೊಂಡಿದ್ದಾರೆ.
ಇವಾಗ ಬಂದಿದ ತಕ್ಷಣ ಊಟ ಕೂರಿಸಿದ್ದಾರೆ. ಓಕೆ, ಇವತ್ತು ನಾನು ಶನಿವಾರ ಆಗಿದ್ದರಿಂದ ವೆಜ್, ಹಾಗಾಗಿ ನಾನು ಅಣ್ಣ ದೀಪಕ ಎಲ್ಲ ವೆಜ್ ಊಟ ಮಾಡ್ತಿದ್ವಿ. ಪ್ರಮೋದ್ ಅವ್ರು ಮಾತ್ರ ಫಿಶಲ್ಲಿ ಊಟ ಮಾಡ್ತಿದ್ದಾರೆ. ನನಗೆ ಉರ್ಸಕ್ಕೆ ಅರ್ಧ ಬೇಕಂತಾನೆ ಹಾಕ್ಕೊತಾ ಇರೋದು ಫಿಶ್ ಕರಿ. ಅದಕ್ಕೆ ನೋಡಿ ಅವ್ರಿಗಿನ್ನೂ ಸಾಂಬಾರು ಬಂದೇ ಇಲ್ಲ. ಗೈಸ್, ಊಟ ಎಲ್ಲ ಮುಗೀತು. ಅಜಿತಾ ಮ್ಯಾಮ್ ನಮಗೆ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬ ಖುಷಿಯಾಯಿತು. ಬಂದ ತಕ್ಷಣ ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದರು. ರೂಮ್ ಚೆನ್ನಾಗಿದೆ. ಇದು ಮೇ ಬಿ ಅಜಿತಾ ಮ್ಯಾಮ್ ರೂಮಾ ಅವ್ರ ಅಕ್ಕನ ರೂಮ್ ಅಂತ ಅಂದ್ಕೊತೀನಿ, ಅಂದರೆ ಅವ್ರ ಅಣ್ಣಂದು. ಅವ್ರದ್ದು ಮಗು ಫೋಟೋ ಇರೋದ್ರಿಂದ ಗೆಸ್ ಮಾಡಿದೆ ಅವ್ರ ಅಣ್ಣವ್ರದ್ದು ರೂಮ್ ಆಗಿರುತ್ತೆ ಅಂತ. ಚೆನ್ನಾಗಿದೆ ಅಲ್ಲ. ಫೈನಲಿ ನಮ್ಮ ಅಕ್ಕನ ಕೇರಳದಲ್ಲಿ ಆರ್ಡರ್ ಸಿಕ್ಕಿದೆ. ಅಜಿತಾ ಮ್ಯಾಮ್ ಇವಳೇ ಬೇಕು ಅಂತೇಳಿ ಕರ್ಸ್ಕೊಂಡಿದ್ದಾಳೆ. ಇವಳೇ ನಮ್ಮ ಅಕ್ಕ, ನೀವು ಆಲ್ರೆಡಿ ನೋಡಿರ್ತೀರ. ಇವಳೇ ಬೇಕು, ಬರಲೇಬೇಕಂತ ಹೇಳಿ ಒತ್ತಾಯ ಮಾಡಿ ಬಿಜಾಪುರಿಂದ ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ ಅಜಿತಾ ಮ್ಯಾಮ್. ಈಗ ಮೇಕಪ್ ಎಲ್ಲ ಮಾಡಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ. ಈಗ ಆಲ್ರೆಡಿ ಅವಳು ರೆಡಿ ಮಾಡ್ಕೊತಿದ್ದಾಳೆ ಏನೇನು ಬೇಕು ಅಂತ. ಗೈಸ್, ಇವಾಗ ಮೇಕಪ್ಪಿಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅಕ್ಕ. ಅಜಿತಾ ಮ್ಯಾಮು ಫುಲ್ ರೆಡಿ. ನೋಡೋಣ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ. ಫೈನಲ್ ಲುಕ್ ಆದಮೇಲೆ ನಾನು ನಿಮಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಓಕೆ ಗೈಸ್, ಫೈನಲ್ ಲುಕ್ ಬಂದು ಈ ಥರ ಇದೆ. ಹೇಗೆ ಅನಿಸ್ತಿದೆ ಅಜಿತಾ ಮ್ಯಾಮ್? ಚೆನ್ನಾಗಿದೆಯಾ ಮೇಕಪ್? ಓಕೆ, ಫೈನಲಿ ಮೇಕಪ್ ಎಲ್ಲ ಮುಗೀತು ಗೈಸ್. ಇವಾಗ ರೆಸ್ಟ್ ಮಾಡೋಣ ಅಂತ ನಾವೆಲ್ಲ ರೂಮಲ್ಲಿ ಕೂತಿದ್ದೀವಿ. ದೀಪಕ ಹೆಂಗೆ ಅನಿಸ್ತಿದೆ ಮೇಕಪ್ ಮಾಡಿ? ತುಂಬಾ ಶೆಕೆ ಇದೆ, ಕಷ್ಟ ಸಿಕ್ಕಾಪಟ್ಟೆ ಶೆಕೆ, ತಡೆಯೋಕೆ ಆಗ್ತಿಲ್ಲ. ಬಟ್ ಮೇಕಪ್ ಅಂತೂ ಅಲ್ಟಿಮೇಟ್, ಹೇಳೋಕ್ಕಾಗ್ತಿಲ್ಲ ಅಷ್ಟು ಚೆನ್ನಾಗಿ ಬಂತೆ. ನಾನು ಅನ್ಕೊಂಡಕ್ಕಿಂತ ಜಾಸ್ತಿ ಚೆನ್ನಾಗಿ ಬಂತೆ. ಅಕ್ಕನಿಗೂ ಖುಷಿ ಆಯಿತು. ಮತ್ತು ಇಲ್ಲಿ ಆಲ್ಮೋಸ್ಟ್ ನಾನು ಆವಾಗಲೇ ಹೇಳ್ದಾಗೆ ಇಲ್ಲಿರೋರಿಗೆ ಯಾರಿಗೂ ಮೇಕಪ್ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಚೆನ್ನಾಗಿದೆ ಅಂತ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಆ ಥರ ಏನಿದ್ದಿಲ್ಲ. ಬಟ್ ಎಲ್ಲರೂ ವಾವ್ ಅಂತ ಒಂದು ರಿವ್ಯೂ ಕೊಟ್ಟಿದ್ದಾರೆ. ನಮಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ನಾಳೆದು ಲುಕ್ಕಿಗೆಲ್ಲ ಪ್ರಿಪೇರ್ ಮಾಡ್ಕೊಬೇಕು. ಸದ್ಯಕ್ಕೆ ಹೊಟ್ಟೆನೂ ಹಸಿತಾ ಇದೆ. ಇವಳು ಮಾಡ್ತಿರೋದು ಮೇಕಪ್ ಆ್ಯಕ್ಚುಲಿ ನನಗೆ ಸುಸ್ತಾಯಿತು ಗೈಸ್. ನಿಜವಾಗ್ಲೂ ಮೇಕಪ್ ಮಾಡೋರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಂದರೆ ನನಗೆ ಇವಾಗ ಗೊತ್ತಾಗ್ತಾಯಿದೆ. ಗೈಸ್, ನಂದು ಇವಾಗ ನೈಟ್ ರಿಸೆಪ್ಷನ್ಗೆ ಔಟ್ಫಿಟ್ ಬಂದು ಶ್ರೇಯಾನ್ಶಿನ್ ಹೀಗಿದೆ. ನಂದು ಔಟ್ಫಿಟ್ ಬಂದು ಹೀಗಿದೆ. ಇವಾಗ ಹೋಗಿ 5 ಮಿನಿಟ್ಸಲ್ಲಿ ಹೋಗಿ ಬರೋಕ್ಕೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು, ಮತ್ತೆ ಚೇಂಜ್ ಮಾಡಬೇಕು. ಅದಕ್ಕೆ ಇವಾಗಲೇ ಬೇಡ, ಊಟ ಮುಗಿಸ್ಕೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀವಿ. ಇವತ್ತು ಶನಿವಾರ ಆಗಿದ್ರೆ ನಾನು ನಾನ್ ವೆಜ್ ತಿನ್ನೋದಿಲ್ಲ. ಅದು ನನ್ನ ಫೇವ್ರೆಟ್ ಬಿರಿಯಾನಿ ಮಾಡಿದ್ದಾರೆ. ಪ್ರಮೋದ್ ಅವ್ರು ತಿಂತಾರೆ, ನಾನು ಅಕ್ಕ ಅಣ್ಣ ಎಲ್ಲ ವೆಜ್ ತಿಂತೀವಿ. ಅದೇ ಈಗ ನನಗೆ ತುಂಬ ಬೇಜಾರಾಗಿದೆ. ಸ್ಮೆಲ್ ಗಮ್ ಅಂತಿದೆ ಕೆಳಗೆ. ಅವರಿಗೆ ಕೊಡಕ್ಕೆ ಹೋದಾಗ ತುಂಬ ಆಸೆ ಆಗ್ತಿತ್ತು ತಿನ್ನಬೇಕಂತ. ಇವಾಗಲೂ ಬಾಯಲ್ಲಿ ನೀರು ಬರ್ತಿದೆ. ಬಟ್ ಏನೋ ಮಾಡೋಕ್ಕಾಗಲ್ಲ, ತಿನ್ನೋಕ್ಕಾಗೋದಿಲ್ಲ. ಈಗ ಡಿನ್ನರ್ಗೆ ಏನೇನು ಮಾಡಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ. ಅಜಿತಾ ಮ್ಯಾಮಿಗೆ ನಾವೇನು ಪ್ರೆಸೆಂಟೇಷನ್ ತಂದಿದ್ವಿ ಅದನ್ನ ನಾನು ಶ್ರೇಯಾಂಶ್ ಹೋಗಿ ಕೊಟ್ಟು ಬಂದ ತಕ್ಷಣ ಸ್ವಲ್ಪ ಡಿನ್ನರ್ ಕಡೆ ಜನ ಕಮ್ಮಿ ಇದ್ದರು. ಹಾಗಾಗಿ ಊಟ ಮುಗಿಸ್ಕೊಂಡೇ ರೂಮಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ಅಲ್ಲಿ ನೋಡಿದೆ ಬಿರಿಯಾನಿ ಇತ್ತು. ನಾನು ಅಣ್ಣ ದೀಪಕ ಬಿರಿಯಾನಿ ತಿನ್ನೋದಿಲ್ಲ, ಹಾಗಾಗಿ ನಾವು ವೆಜ್ ಹಾಕ್ಸ್ಕೊಂಡ್ವಿ. ಶ್ರೇಯಾಂಶಿ ಪ್ರಮೋದವರು ಬಿರಿಯಾನಿ ಹಾಕ್ಸ್ಕೊಂಡ್ರು. ಹಾಗೆ ಶ್ರೇಯಾಂಶಿಗೆ ಕ್ಯೂರಿಯಸ್ ಏನಂದರೆ, ನಾವು ಅನ್ನ ಸಾಂಬಾರು ಹಾಕ್ಸ್ಕೊಂಡಿದ್ವಲ್ಲ ಅದರಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು ನನಗೂ ಬೇಕು ಅಂತ ಹಾಕ್ಸ್ಕೊಂಡ. ಬಟ್ ಒಂದೊಂದು ಚೂರು ತಿಂದಿಲ್ಲ, ಎಲ್ಲ ಕೈ ಹಂಗೆ ಬಾಕಿ ಬಿಟ್ಟ. ನಾವು ರೂಮಿಗೆ ಬಂದಾದ್ಮೇಲೆ ಹೊಟ್ಟೆ ಹಸಿತಿದೆ ಅಂತ ಹೇಳ್ದ. ಹಾಗಾಗಿ ಮತ್ತೆ ಅವನ್ನ ಕರ್ಕೊಂಡೋಗಿ ಊಟ ಮಾಡಿಸಿ ಕರ್ಕೊಂಡು ಬಂದು ಮಲಗಿಸ್ದೆ. ಇವತ್ತಿನ ಕಿವಿ ಮಾತು: ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.